ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫ್ರೈಡೇ. ಸ್ವಲ್ಪ ರಾತ್ರಿ ಲೇಟ್ ಆಗಿಬಿಟ್ಟು ಬೆಳಗ್ಗೆ ಲೇಟ್ಗೆ ಎದ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 9 ಗಂಟೆಗೆ ಎದ್ದಿದ್ದೀನಿ. ಇವಾಗ ನಾನು ಇದೊಂದು ಆರ್ಡರ್ ಮಾಡಿದ್ದೆ, ಟೇಪು. ಏನಕ್ಕೆ ಅಂದರೆ ಇಲ್ಲಿ ವೈಸರ್ ಇದೆಯಲ್ಲ, ಇದು ಕರೆಕ್ಟಾಗಿ ಇಲ್ಲಿ ಫಿಟ್ ಆಗ್ತೈತೆ. ನಂದು ಮೌಂಟು ಅದು ಸ್ಟ್ರ್ಯಾಪ್ ಥರ ಇರೋದು ಇಲ್ಲಿ ಅಡ್ಡ ಬರೋದ್ರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಐತೆ. ನೀವು ನೋಡ್ದಂಗೆ ನನ್ನ ಮೋಟೋ ವ್ಲಾಗ್ಸ್ ಎಲ್ಲ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಐತೆ. ಅದಕ್ಕೋಸ್ಕರ ಈ ಟೇಪ್ ತರಿಸಿದ್ದೀನಿ. ಇದು ಸೌಂಡ್ ಪ್ರೂಫ್ ಟೇಪು. ಎಲ್ಲನ ಗ್ಯಾಪ್ಸು ಅದು ಇದ್ದರೆ ಸ್ವಲ್ಪ ಗಾಳಿ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡ್ತೈತದು ಟೇಪು. ಅದಕ್ಕೆ ಅದು ತರಿಸಿದ್ದೀನಿ. ಒಂದ್ಸಲ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನನಗೂ ಗೊತ್ತಿಲ್ಲ ಅದು ಪರ್ಫೆಕ್ಟಾಗಿ ವರ್ಕ್ ಆಗ್ತೈತೋ ಇಲ್ಲೋ ಅಂತ. ಟ್ರೈ ಮಾಡಬೇಕು. ನಾನು ಫಸ್ಟ್ ಟೈಮ್ ಅದಂತ ತರಿಸಿರೋದು. ನೋಡೋಣ. ನನಗೆ ಐಡಿಯಾ ಹೆಂಗೆ ಬಂದಿದ್ದು ಅಂದರೆ, ಸ್ವಲ್ಪ ವಾಟರ್ ಪ್ರೂಫ್ ಟೇಪ್ ಇತ್ತು ನನ್ನ ಹತ್ರ. ಏನು ಅಂಡರ್ ವಾಟರ್ ವೈರಿಂಗ್ ಮಾಡೋದು, ಅದಕ್ಕೆ ಟೇಪ್ ಹಾಕೋದೆಲ್ಲ ಟೇಪ್ ಇತ್ತು ನನ್ನ ಹತ್ರ. ಅದರಲ್ಲೂ ಒಂದು ಸಲ ಈ ಕಿಟಕಿ ಹತ್ರ ಯಾವುದೋ ಗ್ಯಾಪ್ ಇತ್ತು ಅಂತ ಅದನ್ನು ಸುಮ್ಮನೆ ಅಲ್ಲಿ ಟೇಪ್ ಮಾಡಿದ್ದೆ. ಆವಾಗ ನಿಧಾನಕ್ಕೆ ಸೌಂಡ್ ಬರೋದು, ಕುಯ್ ಅಂತ ಗಾಳಿ ಬಂದರೆ. ಅದು ಕವರ್ ಮಾಡಿದ್ದಕ್ಕೆ ಸೌಂಡ್ ಬರೋದು ನಿಂತೋಗಿತ್ತು. ಅದಕ್ಕೆ ಅದು ಜ್ಞಾಪಕ ಬಂದು ಇದನ್ನು ತರಿಸಿ ಸೌಂಡ್ ಪ್ರೂಫೇ ತರಿಸಿದ್ದೀನಿ. ಇವಾಗ ಅದು ವಾಟರ್ ಪ್ರೂಫ್ ಇದ್ದಿದ್ದು ನನ್ನ ಹತ್ರ. ಅದು ಸಣ್ಣ ಟೇಪು, ಇದಕ್ಕೆಲ್ಲ ಹಾಕೋಕ್ಕಾಗಲ್ಲ. ಅದು ಡಬಲ್ ಸೈಡ್ ಬೇರೆ. ಅದು ನನಗೆ ಬೇಕಾಗಿದ್ದಿದ್ದು ಸಿಂಗಲ್ ಸೈಡ್ ತರಿಸಿದ್ದೀನಿ. ನೋಡಬೇಕು, ಹಾಕಿ ತೋರಿಸ್ತೀನಿ. ಒಂದು ಸ್ವಲ್ಪ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ತೀನಿ, ನೋಡ್ತೀನಿ ಆದಷ್ಟು. ಯಾಕಂದರೆ ಹೆಲ್ಮೆಟೇ ಚೇಂಜ್ ಮಾಡಬೇಕು ನನಗೆ. ಇವಾಗ ಸೌಂಡ್ಗೋಸ್ಕರ ನಾನು 10-15 ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ ಹೆಲ್ಮೆಟ್ಗೋಸ್ಕರ. ಅದಕ್ಕೆ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ. ಇದೆಷ್ಟೊಂದು 200 ರೂಪಾಯಿ ಅಷ್ಟೇ. ಅದಕ್ಕೆ ಟ್ರೈ ಮಾಡ್ತೀನಿ. ಅದು ಚೆನ್ನಾಗಿ ಬಂದರೆ ನೋಡಬೇಕು. ವೈಸರ್ ಏನು ಕೆಟ್ಟೋಗ್ಬೇಡ್ದು ಅಷ್ಟೇ ಇವಾಗ ಹೇಳ್ಬೇಕಂದ್ರೆ. ನಾನು ಗೈಸ್ ಇವಾಗ ಟೇಪಿಂಗ್ ಎಲ್ಲ ಮಾಡಿದ್ದೀನಿ. ಒಳಗಡೆ ಕಾಣಿಸ್ತಾ ಇರ್ಬೋದು, ಇಲ್ಲಿದೆಯಲ್ಲ ಇದೆ ಅದು ಟೇಪಿಂಗು ಎಲ್ಲ ಮಾಡಿದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಮಿನಿಮಲ್ ಆಗ್ತೈತೆ, ಏನು ಫುಲ್ ಏನಾಗಲ್ಲ. ಹೆಂಗೋ ಇಲ್ಲೆಲ್ಲ ಗ್ಯಾಪ್ ಇದ್ದೇ ಇದೆ, ಮತ್ತು ಇಲ್ಲಿ ವೆಂಟ್ಸ್ ಎಲ್ಲ ಇದೆ. ಅದರಿಂದ ವಿಂಡ್ ಬ್ಲಾಸ್ಟ್ ಇದ್ದೇ ಇರ್ತೈತೆ. ಇದೊಂದು ಚೂರು ಮಿನಿಮಲಾಗಿ ಮಾಡ್ತೈತೆ. ನಾನು ಒಂದು ಟ್ರೈ ಮಾಡಿದ್ದೀನಿ. ನೋಡೋಣ, ಇವಾಗ ಒಂದು ರೌಂಡ್ ಹಾಕೊಂಬರ್ತೀನಿ ಗಾಡೀಲಿ. ಆಮೇಲೆ ಇವತ್ತು ಚೆನ್ನಾಗಿದೆ, ನಾನು ರೆಕಮೆಂಡ್ ಮಾಡ್ತೀನಿ. ಹೆಂಗೆ ಏನು ಮಾಡಿದೆ ಅಂತೆಲ್ಲ ಹೇಳ್ತೀನಿ. ನೋಡೋಣ ಗೈಸ್. ಇವಾಗ ತಾನೇ ಒಂದು ರೌಂಡ್ ಹಾಕೊಂಬಂದೆ, ವೀಡಿಯೋ ನೋಡಿದೆ. ಚೆನ್ನಾಗಿ ಬಂದೈತೆ ವೀಡಿಯೋ. ನನ್ನ ಗಾಡಿ ಸೌಂಡೇ ಕೇಳಿಸ್ತಾ ಇರಲಿಲ್ಲ ಫಸ್ಟು. ಇವಾಗ ಗಾಡಿ ಸೌಂಡು ಕೇಳಿಸ್ತೈತೆ. ನೋಡ್ರಿ, ನಾನು ಹಾಕಿದ್ದೆ ಟೇಪು. ಇದಿಷ್ಟು ದಪ್ಪ ಇರೋದ್ರಿಂದ ಏನಾಗ್ಬಿಡೈತೆ, ಇಲ್ಲಿ ಗಂಟ ತೋರಿಸ್ತೀನಿ ರೀ. ನೋಡಿರಿ, ಸ್ಕ್ರೀನ್ ನನಗೆ ಇಷ್ಟೇ ಕಾಣಿಸೋದು. ಇಷ್ಟು ಕಾಣಿಸ್ತೈತೆ ಅಷ್ಟೇ ಸ್ಕ್ರೀನು. ಕರೆಕ್ಟ್ ಇಷ್ಟು ಕಾಣಿಸ್ತೈತೆ ಅಷ್ಟೇ ಸ್ಕ್ರೀನ್. ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲಿ ಗಂಟ ಐತೆ ಅದು. ಇಷ್ಟು ದಪ್ಪ ಇರೋದ್ರಿಂದ 1 ಇಂಚೋ 1.5 ಇಂಚೋ ಇರೋದಿದು. ಸೌಂಡಂತೂ ಕಮ್ಮಿ ಆಗೈತೆ. ಸ್ವಲ್ಪ ಜೋರಿಗೆ ಹೋದರೆ ಬಂದೇ ಬರ್ತೈತೆ. ಅಲ್ಲ, ಯಾವ ಹೆಲ್ಮೆಟ್ ಹಾಕಿದ್ರೂ ಬಂದೇ ಬರ್ತೈತೆ. ಅದು ಯಾವುದನ್ನ AI ಟೂಲ್ ಯೂಸ್ ಮಾಡಿ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಆ ಸೌಂಡು, ಗಾಡಿ ಸೌಂಡಂತೂ ಮಸ್ತಾಗಿ ಕೇಳಿಸ್ತೈತೆ ಇವಾಗ. ಫಸ್ಟ್ ಅಟೆಂಪ್ಟ್ಗೆ ಚೆನ್ನಾಗೈತೆ. ಇನ್ನೂ ಚೆನ್ನಾಗಿ ಮಾಡೋಕ್ಕಾದರೆ ಮಾಡ್ತೀನಿ. ಇವಾಗ ಸ್ನಾನ ಮಾಡ್ಬೇಕು. ಸದ್ಯಕ್ಕೆ ಸ್ನಾನ ಮಾಡ್ಬಿಟ್ಟು ಸಿಗ್ತೀನಿ. ನೋಡೋಣ. ಇವತ್ತು ಮೋಟೋ ವ್ಲಾಗ್ ಬೇರೆ ಮಾಡಿದ್ದೀನಿ. ಇವಾಗ ತಾನೇ ರೌಂಡ್ ಹಾಕೊಂಬಂದೆ. ವೀಡಿಯೋ ಎಲ್ಲ ನೋಡಿದೆ, ಚೆನ್ನಾಗಿ ಬಂದೈತೆ ವೀಡಿಯೋ ಎಲ್ಲ. ಇದು ನಾನು ಹಾಕಿದ್ದ ಟೇಪ್ ಬಂದು ನೋಡ್ರಿ ಇದೆ. ಸ್ಕ್ರೀನ್ ನಾನು ಹೇಳ್ತಾ ಇದ್ನಲ್ಲ, ನೋಡಿರಿ ಇಲ್ಲಿ ಗಂಟ ಕವರ್ ಆಗ್ಬಿಟ್ಟೈತೆ ಅದು. ಇಷ್ಟೇ ಕಾಣಿಸೋದು ಸ್ಕ್ರೀನ್ ನನಗೆ. ಅದೊಂದು ಡಿಸಡ್ವಾಂಟೇಜ್ ಅಷ್ಟೇ.
ಏನು ಮ್ಯಾನೇಜಬಲ್ ಅದು. ಒಂದ್ಸಲ ಆ್ಯಂಗಲ್ ಸೆಟ್ ಮಾಡಿಬಿಟ್ರೆ ಆಗೋಯ್ತು. ನಂದು ಬ್ಲೂಟೂತ್ ವೈಫೈ ಕನೆಕ್ಷನ್ ಇರೋದ್ರಿಂದ ಫೋನಲ್ಲೇ ನೋಡ್ಬೋದು ನಾನು ವೀಡಿಯೋ. ಫಸ್ಟು ಫೋನಲ್ಲಿ ನೋಡಿಬಿಟ್ಟು ಆಮೇಲೆ ಮೂವ್ ಆಗಬೇಕು. ಇನ್ಮೇಲೆ ಡೈರೆಕ್ಟಾಗಿ ಕ್ಯಾಮ್ರಲ್ಲೇ ನೋಡ್ತಾ ಇದ್ದೆ. ಚೆನ್ನಾಗಿ ಬಂದೈತೆ ವೀಡಿಯೋ. ಸ್ವಲ್ಪ ಆ್ಯಂಗಲ್ ಒಂಚೂರು ಚೇಂಜ್ ಮಾಡಬೇಕಾಯ್ತು. ಮೋಟೋ ಬ್ಲಾಗ್ ಮಾಡಿದ್ದೀನಿ ಇವತ್ತು, ಅದನ್ನು ಹಾಕ್ತೀನಿ ನೋಡಿ. ಆಮೇಲೆ ಇನ್ನೊಂದು ಗಾಡಿ ಸೌಂಡ್ ಸಕ್ಕದಾಗಿ ಕೇಳಿಸ್ತಾ ಇತ್ತು ಇವಾಗ. ಫಸ್ಟ್ ಗಾಡಿ ಸೌಂಡೇ ಕೇಳಿಸ್ತಾ ಇರಲಿಲ್ಲ, ಇವಾಗ ಗಾಡಿ ಸೌಂಡ್ ಕ್ಲೀನಾಗಿ ಕೇಳಿಸ್ತೈತೆ. ಒಂಚೂರು ಜೋರು ಬರೋ ಸೌಂಡ್ ಬಂದೇ ಬರ್ತೈತೆ ಯಾವುದೇ ಹೆಲ್ಮೆಟ್ ಆಗಲಿ. ಅದನ್ನು ಯಾವುದಾನ AI ಟೂಲ್ ಯೂಸ್ ಮಾಡಿ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಸ್ವಲ್ಪ ಸ್ನಾನ ಮಾಡಿಲ್ಲ ಬೆಳಗ್ಗೆಯಿಂದ, ಸ್ನಾನ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಇವಾಗ ಸುಮ್ಮನೆ ಹಂಗೆ ಮೈಕ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಪೆಟ್ರೋಲ್ ಬೇರೆ ಇಲ್ಲ ಗಾಡೀಲಿ, ಜಾಸ್ತಿ ದೂರ ಹೋಗಲ್ಲ. ಇಲ್ಲೇ ಸ್ವಲ್ಪ ಲೈಟಿಗೆ ಒಂಚೂರು ಹೈವೇಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡತ್ತೆ. ಏನು ನಮ್ಮ ಮನೆ ಹಿಂದ್ಗಡೆನೇ ಹೈವೇ, ಆರಾಮಾಗಿ ಬಂದ್ಬಿಡ್ಬೋದು. ಸ್ವಲ್ಪ ಸ್ಪೀಡಿಗೆ ಹೋಗೋಣ ಅಂದರೆ ಫುಲ್ಲು ಟ್ರಾಫಿಕ್ಕು. ಮುಂದೆ ಹೋಗೋಣ ಅನಿಸ್ತೈತೆ, ಅದೇ ಪೆಟ್ರೋಲ್ ಹಾಕ್ಸಿಲ್ಲ ನಾನು, ಕಾಸು ತಂದಿಲ್ಲ. ನೋಡೋಣ ಇದು ಹೆಂಗೆ ಬರ್ತಾಯಿತೋ ಏನೋ, ರೆಕಾರ್ಡ್ ಆಗ್ತೈತೆ. ಆಮೇಲೆ ಇನ್ನೊಂದು ಏನು ಡಿಸಡ್ವಾಂಟೇಜ್ ಆಗಿದ್ದು ನನಗಿವಾಗ ಅಂದರೆ, ಇದು ಸ್ವಲ್ಪ ಕ್ಯಾಮ್ರಾದು ವ್ಯೂ ಕಾಣಿಸ್ತಾ ಇಲ್ಲ. ಅರ್ಧ ಕಾಣಿಸ್ತಾಯಿತ್ತು, ಅರ್ಧ ಕಾಣಿಸ್ತಾ ಇಲ್ಲ. ಟೇಪ್ ಸ್ವಲ್ಪ ದೊಡ್ಡದಿರೋದ್ರಿಂದ ನೋಡೋಣ, ಅಡ್ಜಸ್ಟ್ ಮಾಡ್ಕೊಬೇಕು. ಒಂದಿದ್ರೆ ಒಂದಿರಲ್ಲ, ಏನು ಮಾಡೋಕ್ಕಾಗೈತೆ. ಟ್ರಾಫಿಕ್ ಬೇರೆ. ನಮ್ಮ ಹೊಸಕೋಟೆ ಕಡೆ ದೊಡ್ಡ ಗಾಡಿಗಳೇ ಜಾಸ್ತಿ ಓಡಾಡ್ತವೆ. ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಸಖತ್ತು ಟ್ರಾಫಿಕ್ಕು. ಹೈವೇಗಳು ಮಾಡಿದ್ರೇನೂ ಅದರಲ್ಲಿ ಹೋಗಲ್ಲ, ಹಿಂಗೆ ಬಂದು ಸಾಯ್ತಾರೆ. ನೋಡ್ರಿ, ಅವನು ಬ್ರಿಡ್ಜ್ ಇಳ್ಬಿಟ್ಟು ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾವನು, ಅದೆಲ್ಲಿ ಹೋಗ್ತಾವನೋ. ನಾನಿಲ್ಲಿ ಸ್ವಲ್ಪ ಬ್ರಿಡ್ಜ್ ಮೇಲಿಂದ ಹೋಗ್ತೀನಿ. ಗಾಳಿ ಕಮ್ಮಿ ಐತೆ, ಅದು ಏನು ನಾನು ಈ ಥರ ಮಾಡಿದಾಗ ಗಾಳಿ ಕಮ್ಮಿ ಆಗ್ಬಿಡ್ತೈತೆ. ಗಾಡಿ ಓಡಿಸ್ಬೇಕಾದ್ರೆ, ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಗಾಳಿ ಫುಲ್ಲು ಜಾಸ್ತಿ ಇರ್ತೈತೆ. ಗಾಳಿ ಬಂತು. ಈ ಸರ್ವಿಸ್ ಬೇರೆ ಮಾಡಿಸ್ಬೇಕು, ತಲೆ ಕೆಟ್ಟೋಗ್ಬಿಟ್ಟೈತೆ. ಸರ್ವಿಸ್ ಬಿಟ್ರೆ ಜಾಬ್ ಕತ್ರಿನೇ. ಗಾಡಿ ಎತ್ಕೊಂಡೋಗಿ 4-5 ದಿವಸ ಆಗ್ಬಿಟ್ಟಿತ್ತು ಆಚೆ. ನಿನ್ನೆಯಿಂದ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಎದ್ದು ಎಲ್ಲೋ ಒಂದು ಶಾರ್ಟ್ ರೈಡ್ ಹೋಗೋಣ ಅಂದ್ಕೊಂಡೆ, ಎಲ್ಲನ ಬಿರಿಯಾನಿ ತಿನ್ಕೊಂಬರೋಕ್ಕೆ ಅಂತ. ರಾತ್ರಿ
ರಾತ್ರಿ ಮಲ್ಗೋದು ಲೇಟ್ ಆಗ್ಬಿಡ್ತು ಎಡಿಟಿಂಗ್ ಎಲ್ಲ ಮಾಡಿ. ಅದಕ್ಕೆ ಏನು ಅಷ್ಟೊಂದು ಏನು ಎಡಿಟಿಂಗ್ ಇರಲಿಲ್ಲ. ಆದರೆ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಲೇಟ್ ನೆನ್ನೆ, ಅದಕ್ಕೋಸ್ಕರನೇ ಲೇಟ್ ಆಗಿತ್ತು. ಇಲ್ಲಾಂದರೆ ಏನು ನಂದೇನು ಫುಲ್ಲು ಸಿನಿಮ್ಯಾಟಿಕ್ ಅಂತ ಅದಂತ ಇದಂತ ಏನಿಲ್ಲ. ನಾರ್ಮಲಾಗಿ ಸುಮ್ಮನೆ ಕ್ಲಿಪ್ಸ್ ಹಾಕ್ತೀನಿ, ಆ್ಯಡ್ ಮಾಡ್ತೀನಿ, ಕಟ್ ಮಾಡೋದಿದ್ರೆ ಕಟ್ ಮಾಡ್ತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಏನು ಮಾಡೋಲ್ಲ. ಎಡಿಟಿಂಗ್ ನಂದೇನು ಜಾಸ್ತಿ ಇರೋದು ಇಲ್ಲ. ಅದೇ ರೆಂಡರ್ ಆಗೋದೇ ಸ್ವಲ್ಪ ಟೈಮ್ ತೊಗೊಂಬಿಡ್ತೈತೆ. ನಂದು ಇನ್ನೊಂದು ಫೋನಲ್ಲಿ ಮಾಡೋಣ ಅಂದರೆ ಅದು ಸ್ಟೋರೇಜ್ ಫುಲ್ ಆಗ್ಬಿಟ್ಟೈತೆ ನಾನು S24ಅಲ್ಲಿ. ಅದಕ್ಕೆ ಮಾಮೂಲಿ ನಂದು ಹಳೆ ಫೋನು A72 ಅಲ್ಲೇ ಮಾಡ್ತಾಯಿದ್ದೀನಿ. ಅದರಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಮಾಡ್ಬೋದು. ಆದರೆ ಅದರಲ್ಲಿ ಸ್ವಲ್ಪ ಫೈಲ್ಸ್ ಜಾಸ್ತಿ ಸ್ಟೋರೇಜ್ ಇಲ್ಲ. ಅದರಲ್ಲಿ ಕಮ್ಮಿ ಸ್ಟೋರೇಜ್ ತೊಗೊಂಬಿಟ್ಟಿದ್ದೆ. ಯಾಕಂದರೆ ನಾನು ಪರ್ಸ್ನಲ್ ಯೂಸ್ ಮಾಡಬೇಕಾದ್ರೆ ಏನು ಒಂದು 100 GB ಫಿಲ್ ಆಗ್ತಾ ಇರಲಿಲ್ಲ. ಈ ವ್ಲಾಗಿಂಗು ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ಸ್ಟೋರೇಜೇ ಸಾಲ್ತಾಯಿಲ್ಲ ಹೇಳ್ಬೇಕಂದ್ರೆ. ದಿನ ವ್ಲಾಗುಗಳು ಡಿಲೀಟ್ ಮಾಡಬೇಕು, ಆಮೇಲೆ ಹೊಸ ವ್ಲಾಗ್ ಮಾಡಬೇಕು, ಆ ಥರ ಆಗ್ಬಿಟ್ಟೈತೆ. ಅದರಲ್ಲಿ ಆ ಥರ ಮಾಡೋಕ್ಕಾಗಲ್ಲ. S24 ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಫೈಲ್ಸು ಅದೇ ಇದೇ ಇರ್ತೈತೆ ಅದರಲ್ಲಿ. ನಾ ಗೇಮ್ ಎಲ್ಲ ಇಕ್ಬಿಟ್ಟಿದ್ದಿದ್ರೆ ಅಂತೂ ಇನ್ನು ಅಷ್ಟೇ ನನ್ನ ಕತೆ. ಒಂದು ಮೆಮೊರಿ ಕಾರ್ಡನ್ನು ತೊಗೊಬೇಕು ವ್ಲಾಗ ಎಲ್ಲ ಸ್ಟೋರ್ ಮಾಡೋದಕ್ಕೆ. ಒಂದು 512 GB ಆ ಥರದ್ದೊಂದು ತೊಗೊಬೇಕು. ಸ್ಯಾಮ್ಸಂಗಲ್ಲಿ ಅದೊಂದು ಪ್ಲಸ್ ಪಾಯಿಂಟು. ಇವಾಗೂ ಮೆಮೊರಿ ಕಾರ್ಡ್ ಆಪ್ಷನ್ ಕೊಟ್ಟವ್ರೆ, SD ಕಾರ್ಡ್ ಹಾಕೋ ಥರ. ಎಲ್ಲದರಲ್ಲೂ ಐತೆ ಆಲ್ಮೋಸ್ಟು. ಒಂದೊಂದರಲ್ಲಿ ತೆಗೆದುಬಿಟ್ಟವ್ರೆ ಆಲ್ರೆಡಿ. ಡ್ಯುಯಲ್ ಸಿಮ್ ಇರೋದ್ರಿಂದ ತೆಗೆದುಬಿಟ್ಟವ್ರೆ. ಇದರಲ್ಲೂ ಡ್ಯುಯಲ್ ಸಿಮ್ ಹಾಕಿದ್ರೆ ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ ಸ್ಯಾಮ್ಸಂಗಲ್ಲಿ. ಇವಾಗ ನಂದು A72 ಹಾಕ್ಬೋದು ಮೆಮೊರಿ ಕಾರ್ಡು, 2 ಸಿಮ್ಮು ಹಾಕ್ಬೋದು. ಆದರೆ S24 ಎಂಡ್ ಫೋನ್ಸ್ ಎಲ್ಲ 2 ಸಿಮ್ ಹಾಕಿದ್ರೆ ಒಂದು ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ. ನೋಡೋಣ, ಇವಾಗ ಮನೆ ಹತ್ರ ಬಂದಿದ್ದೀನಿ, ಹೆಂಗೆ ಬಂದೈತೆ ನೋಡ್ಬೇಕು ವೀಡಿಯೋ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು, ಇದು ಟೆಸ್ಟಿಂಗ್ ಆಗಿರೋದ್ರಿಂದ. ನೋಡೋಣ, ಇನ್ನೊಂದು ರೌಂಡ್ ಸಾಯಂಕಾಲ ಯಾವಾಗ ನಾನು ಹೋಗ್ತೀನಿ ಆಗ ತೋರಿಸ್ತೀನಿ. ವೀಡಿಯೋ ನೋಡ್ತೀನಿ ಫಸ್ಟು, ಹೆಂಗೆ ಬಂದೈತೆ ಏನು ಅಂತ ಹೇಳ್ತೀನಿ ಬನ್ನಿರಿ. ಗೈಸ್, ಇವಾಗ ತಾನೇ ಸ್ವಲ್ಪ ಊಟ ಮಾಡೋಣ ಅಂತ ಮನೆಗೆ ಬಂದೆ. ಸ್ವಲ್ಪ ಆಚೆ ಹೋಗ್ಬೇಕಾಯ್ತು, ಹೋಗ್ಬಿಟ್ಟು ಬಂದೆ ಸ್ನಾನ ಮಾಡಿಕೊಂಡು. ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಪ್ಪ ಬಿರಿಯಾನಿ, ಮಟನ್ ಚಾಪ್ಸು ಎಲ್ಲ ತಂದಿದ್ರು. ಇದು ದೇವನಹಳ್ಳಿ ನಾರಾಯಣಪ್ಪ ಹೋಟೆಲ್ ಅಂತ. ನನ್ನ ಫಸ್ಟ್ ವ್ಲಾಗು ಆ ಹೋಟ್ಲಿಂದ ಮಾಡಿರೋದು ನಾನು, ಮೋಟೋ ವ್ಲಾಗ್ ಜೊತೆ. ಚೆನ್ನಾಗಿರ್ತೈತೆ ಊಟ ಅಲ್ಲಿ. ಇಷ್ಟು ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಬಿರಿಯಾನಿ ಅವರು, ಆದ್ರೂ ಆರಾಮಾಗಿ ತಿನ್ಬೋದು. ಯಾವುದೇ ಥರ ಡಾಲ್ಡಾ ಅಂತೆ ಅದಂತೆ ಇದಂತೆ ಏನೂ ಹಾಕಲ್ಲ ಅವರು. ಚೆನ್ನಾಗಿರ್ತೈತೆ. ನಾರಾಯಣಪ್ಪ ಹೋಟ್ಲು ಅಂತ, ಮಿಲ್ಟ್ರಿ ಹೋಟ್ಲ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಫಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕೋಕ್ಕಾಗಿರಲಿಲ್ಲ. ಈ ವ್ಲಾಗಲ್ಲಿ ಹಾಕ್ತೀನಿ. ಸಕ್ಕತ್ತಾಗಿರ್ತೈತೆ ಊಟ ಮಾತ್ರ. ಇನ್ನೊಂದ್ಸಲ ಹೋಗಿ ಫುಲ್ ವ್ಲಾಗ್ ಮಾಡ್ತೀನಿ ಅಲ್ಲಿ. ಸ್ವಲ್ಪ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ನೋಡಿರಿ ಗೈಸ್, ಇದೆ ಮಟನ್ ಚಾಪ್ಸು. ಕ್ಲೀನಾಗಿ ಚಾಪ್ಸ್ ಪೀಸ್ ಹಾಕಿರ್ತಾರೆ. ಹೆಂಗಂದ್ರೆ ಹೆಂಗೆ ಮಾಮೂಲಿ ಪೀಸ್ ಹಾಕಲ್ಲ. ಇದು ಬಿರಿಯಾನಿಲಿ ಒಂದು 4-5 ಪೀಸ್ ಕೊಟ್ಟಿರ್ತಾರೆ. ಇದು ಅವರೇ ಕೊಟ್ಟಿರೋದು ಮಟನ್ ಕರಿ. ಹಾಯ್ ಗಾಯ್ಸ್, ಇವಾಗ ತಾನೇ ಊಟ ಆಯಿತು. ಊಟ ಆದಮೇಲೆ ಡ್ರೈ ಜಾಮೂನ್ ತಿಂತಾಯಿದ್ದೀನಿ. ಊಟ ಆದಮೇಲೆ ಸ್ವೀಟ್ ತಿನ್ಬೇಕು ಅನಿಸ್ತಾಯಿತ್ತು ನನಗೆ, ಅದಕ್ಕೆ ಡ್ರೈ ಜಾಮೂನ್ ತಿಂತಾಯಿದ್ದೀನಿ. ಆಮೇಲೆ ಇನ್ನೊಂದು ಹೊಸ ಕಂಟೆಂಟ್ ಬರೋ ಏನೋ ಯೋಚನೆ ಮಾಡಿದ್ದೀನಿ. ಹೊಸ ಕಂಟೆಂಟ್ ಮಾಡಬೇಕು ಅಂತ. ಎಲ್ಲ ಈ ವೀಕಲ್ಲಿ ನೋಡ್ತೀರಾ. ಈ ವೀಕ್ ಸ್ವಲ್ಪ ಲೇಸಿ ಆಗ್ಬಿಟ್ಟಿತ್ತು. ಮುಂದಿನ ವೀಕು ಇನ್ನೊಂದ್ಸಲಿ ಎಲ್ಲ ಹೊಸ ಕಂಟೆಂಟ್ ಮಾಡಿ ಟ್ರೈ ಮಾಡ್ತೀನಿ. ಈ ವೀಕ್ ಜಾಸ್ತಿ ಡಿಲೇ ಎಲ್ಲ ಆಗೋಯ್ತು ವ್ಲಾಗೆಲ್ಲ. ಇದು ಅದಕ್ಕೆ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಕಂಟೆಂಟ್ ಎಲ್ಲ ಯೋಚನೆ ಮಾಡಿದ್ದೀನಿ. ಚೆನ್ನಾಗಾದರೆ ಮಾಡ್ತೀನಿ. ಆಮೇಲೆ ಟೆಕ್ ಚಾನಲ್ದು ಹೊಸ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ನಿ ಫಸ್ಟು.
ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಯಾರನ್ನು ಹೊಸಬ್ರಿದೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ. ಟಾಟಾ, ಬಾಯ್ ಬಾಯ್.